ಮಸ್ತೆ ಗೆಳೆಯರಿ, ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ನಮ್ಮ ಚಾನಲಲ್ಲಿ ರಿಲೇಷನ್ಶಿಪ್ ಮಾಡೋದಕ್ಕೆ ತುಂಬ ಹುಡುಗಿಯರ ಜೊತೆ ಆಂಟಿಗಳು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಇವತ್ತು ನಮಗೆ ಚರಿಕಾ ಅಂತ ಬಳ್ಳಾರಿಯ ಕೊಟ್ಟೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಸ್ನೇಹಿತರೆ, ನಿಮಗೇನಾದರೂ ಹುಡುಗಿ ಸಿಗ್ತಾ ಇಲ್ವಾ ಮದುವೆ ಆಗೋದಕ್ಕೆ, ಅಥವಾ ಆಂಟಿಗಳ ಜೊತೆ ರಿಲೇಷನ್ಶಿಪ್ಪಲ್ಲಿ ಕಾಲ್ ಮಾಡಿಕೊಂಡಿರ್ಬೇಕಾ? ನಿಮ್ಮ ಫೋಟೋ ಸಮೇತ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಸೊ ಇವರು ಬಂದುಬಿಟ್ಟು ಅಪ್ ಟು 30ರ ವಯಸ್ಸು ದಾಟಿರ್ತಕ್ಕಂಥ ಒಬ್ಬ ಹುಡುಗಿಯಾಗಿರೋದು. ಬಳ್ಳಾರಿಯ ಕೊಟ್ಟೂರು ಎಂಬ ಒಂದು ಊರಿನಲ್ಲಿ ವಾಸ. ಮುದ್ದೆ ಖಾರ ತಿಂದು ಬೆಳೆದಿರ್ತಕ್ಕಂಥ ಮೈಗೆ, ಅಂದರೆ ಇವರ ದೇಹಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸುಖ ಸಿಕ್ಕಿಲ್ಲ ಇದುವರೆಗೂ. ಹಾಗಾಗಿ ಒಬ್ಬ ಹುಡುಗನ ಜೊತೆ ಸುಖನ ಅನುಭವಿಸ್ಕೊಳ್ಬೇಕು ಅಂತ ಮಾಹಿತಿ ಕಳಿಸಿರೋದು. ಅರ್ಥ ಆಯ್ತಾ ನಿಮಗೆ? ಬಿಳಿಯ ದೇಹ, ಸ್ಲಿಮ್ ಆಗಿರ್ತಕ್ಕಂತಹ ಶರೀರ, ಸುಂದರವಾಗಿರ್ತಕ್ಕಂಥ ಮೈಕಟ್ಟು, ದಪ್ಪದಾಗಿರ್ತಕ್ಕಂಥ ಚೆಂಡುಗಳು, ಉದ್ದನೆಯ ಕೂದಲು, ನೆಟ್ಟನೆಯ ಮೂಗು, ತುಟಿಗೆ ಯಾವಾಗಲೂ ಲಿಪ್ಸ್ಟಿಕ್ ಹಚ್ಕೊಳ್ತಾರೆ, ಜೊತೆಗೆ ನೈಟಿ ಹಾಕ್ಕೊಳ್ತಾರೆ ಈ ಒಂದು ಚರಿಕಾ ಅವರು. ಸೊ ಏನು ವಿಚಾರ ಅಂದರೆ, ತುಂಬ ವರ್ಷಗಳಿಂದ ಒಂಟಿ ಅನುಭವಿಸ್ತಾ ಇದ್ದೀನಿ. ಮೊದಲೇ ಒಳ್ಳೆಯ ಒಂದು ದೇಹ, ಜೊತೆಗೆ ಖಾರು ಮುದ್ದೆ ತಿಂದಿರ್ತಕ್ಕಂಥ ದೇಹಕ್ಕೆ ಸುಖ ಸಿಕ್ಕಾಗಲೇ ತೃಪ್ತಿ ಸಿಗೋದು ನನಗೆ. ಹಾಗಾಗಿ ತುಂಬ ಒಳಗಡೆ ನನಗೆ ಮನ ಮಿಡಿಯೋದು ಸ್ಟಾರ್ಟ್ ಆಗಿದೆ. ಒಬ್ಬರ ಜೊತೆ ನಾನು ಮಲ್ಕೊಂಡಾಗಲೇ ನನಗೆ ಸಮಾಧಾನ ಆಗೋದು ಅಂತ ಮಾಹಿತಿ ಕಳಿಸಿರೋದು. ರಿಲೇಷನ್ಶಿಪ್ ಮಾಡೋದಕ್ಕೆ ಮದುವೆ ಆಗುವಂತಹ ಆಸೆ ಆಗಿದೆ, ಬಟ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ. ಸೊ ನನ್ನ ಹತ್ರ ಇರೋದು ಕೆಲವೊಂದಿಷ್ಟು ಕನಸು, ಕೆಲವೊಂದಿಷ್ಟು ಆಸೆಗಳಿದ್ದಾವೆ ಅಂತ ಹೇಳಿರೋದು. ಬಟ್ ನನ್ನ ಒಂದು ಶರೀರ ನನ್ನ ಒಂದು ಮಾತು ಕೇಳ್ತಿಲ್ಲ. ನೀನು ಮದುವೆ ಆಗುವ ಮುನ್ನ ಅಲ್ಲಿವರೆಗೂ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಗ ಒಂದು ಹುಡುಗನ ಜೊತೆ ಸಂಬಂಧ ಬೆಳೆಸ್ಬಿಟ್ಟು ಅವನ ಜೊತೆ ಸುಖನ ತೆಗೆದುಕೋ ಅಂತ ಮನಸ್ಸು ಹೇಳ್ತಾ ಇದೆ. ಆ್ಯಂಡ್ ನನ್ನ ಒಂದು ದೇಹ ಬಂದುಬಿಟ್ಟು ಒಬ್ಬನ್ನ ಬಯಸ್ತಾ ಇದೆ ಅಂತ ಮಾಹಿತಿ ಕಳಿಸಿರೋದು. ಯೌವನ ತುಂಬಿ ಚೆಲ್ತಾ ಇದೆ, ಹಾಗಾಗಿ ಒಬ್ಬರ ಜೊತೆ ಸುಖ ಪಡ್ಕೊಳ್ಬೇಕು, ಆಮೇಲೆ ಮದುವೆ ಆಗಬೇಕು ಅಂತ ಹೇಳಿರೋದು. ನೀವು ಎಲ್ಲೇ ಇದ್ದರೂ ಸಹ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅಥವಾ ರೂಮ್ಗೆ ಮಾಡ್ಕೊಂಡು ಹೋಗೋಣ. ಸೊ ನಿಮ್ಮ ಊರು, ನಿಮ್ಮ ಮಾಹಿತಿಗಳನ್ನು ತಿಳಿಸಿ ಅಂತ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ ಸ್ನೇಹಿತರೆ ಏನಕ್ಕೆ ಈ ಒಂದು ಮಾಹಿತಿ ಕಳಿಸಿದ್ದಾರೆ ಅಂದರೆ? ಸೊ ಮದುವೆ ಆಗಬೇಕು ಅಂತ ಆಸೆ, ಬಟ್ ದುಡ್ಡಿಲ್ಲ ಅನ್ನೋ ವಿಚಾರಕ್ಕೆ ಒಬ್ಬನ ಹುಡುಗನ ಜೊತೆ ಇವಾಗ ಸಂಬಂಧ ಬೆಳೆಸ್ಕೊಂಡು ಅವನ ಜೊತೆ ಒಂದು ಸಲ ಮಾಡಿಸ್ಕೊಂಡು ನಂತರ ದುಡ್ಡು ಸೇವ್ ಆದಾಗ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹುಡುಗನ ರಿಲೇಷನ್ಶಿಪ್ ಮೂಲಕ ಮಾತಾಡಿ ಅವನ ಜೊತೆ ಸಂಬಂಧ ಬೆಳೆಸಿ ನಂತರ ಈ ಕೆಲಸ ಮಾಡಬೇಕು ಅಂತ ಇವರ ತಲೆಯಲ್ಲಿದೆ. ಸೊ ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಹತ್ರ ಹೇಳಿದ್ದೇನೆ. ಇವಾಗ ಅವರು ಯಾವುದ್ರಲ್ಲಿ ಬರ್ತಾರೆ, ಹೆಂಗಿರ್ಬೇಕಂತೆ ಹುಡುಗ, ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವ ರೀತಿ ಏನು, ಅವರು ಬರ್ತಕ್ಕಂತಹ ಕಾರು ವಿತ್ ಅವರಿಗೆ ಡ್ರೈವಿಂಗ್ ಬರುತ್ತೆ. ಓಕೆನಾ? ಡ್ರೈವಿಂಗ್ ಬರಲ್ಲ ಅಂತ ಏನಿಲ್ಲ, ಡ್ರೈವಿಂಗ್ ಬರುತ್ತೆ. ಈ ಬ್ಲ್ಯಾಕ್ ಕಲರ್ ಕಾರಲ್ಲಿ ನೀವು ಇರ್ತಕ್ಕಂಥ ಪ್ಲೇಸ್ಗೆ ಬರ್ತಾರೆ. ವಿತ್ ಯಾವ ಊರಿನಲ್ಲಿ ಬೇಕಾದರೆ ಇರಿ, ಬಟ್ ಅವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ನಿಮ್ಮ ಹತ್ರ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಅಪ್ಲೈ ಮಾಡಿರ್ತಾರೆ. ಅದನ್ನು ದಾಟಿಬಿಟ್ಟು ಮುಂದೆ ಹೋಗೋ ಆಗಿಲ್ಲ ನೀವು. ಏನಂದರೆ, ಮೊದಲನೇದಾಗಿ ನೀವು ಬಂದುಬಿಟ್ಟು ನನ್ನ ಜೊತೆ ಒಂದು ಸಲ ರೂಮ್ಗೆ ಬಂದಾಗ ಇಬ್ಬರಿಗೂ ಕೂಡ ಇರತಕ್ಕಂಥ ಪರಸ್ಪರ ಮಾತುಕತೆನ ಇನ್ನೊಬ್ಬರಿಗೆ ಹೇಳೋ ಆಗಿಲ್ಲ. ನಾನು ಕೆಲವೊಂದಿಷ್ಟು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವೇ ಮಾತ್ರ ಆನ್ಸರ್ ಕೊಡಬೇಕು. ಇನ್ನೊಬ್ಬನಿಗೆ ಯಾವನ್ನಾದರೂ ಕೇಳ್ಕೊಂಡು ಹೇಳ್ತೀನಿ ಅಂದರೆ ನನಗೆ ಆಗಲ್ಲ ಅಂತ ಹೇಳಿರೋದು. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳಿ ಯಾವ ವಿಚಾರ ಅಂತಂದ್ಬಿಟ್ಟು ಆ ಒಂದು ವಿಚಾರದ ಮೂಲಕ ಇಬ್ಬರು ಕೂಡ ಈ ರೀತಿ ಆದಮೇಲೆ ಆಫ್ಟರ್ ರೂಮ್ಗೆ ಹೋಗಿ ಬಂದಮೇಲೆ ಇಬ್ಬರು ಕೂಡ ಇಷ್ಟ ಆಗಿದ್ದರೆ ನಿಮ್ಮ ತಂದೆ ತಾಯಿಯವರು ಮಾತಾಡಿ ನನ್ನನ್ನು ನೀವು ಮದುವೆ ಆಗಬೇಕು. ಸೊ ಇಷ್ಟ ಆಗಲಿಲ್ಲ ಅಂದರೆ ಮಧ್ಯದಲ್ಲೇ ಬಿಡಿ, ಪರವಾಗಿಲ್ಲ ಅಂತ ಹೇಳಿರೋದು. ಇನ್ನು ನಾಲ್ಕನೇದಾಗಿ ಕೊನೆಯ ಪಾಯಿಂಟು, ಆಫ್ಟರ್ ಲಾಂಗ್ ಟೈಮ್ ನನ್ನನ್ನು ಫ್ರೆಂಡ್ ಅಂತ ನಿಮ್ಮ ಮನೆಯಲ್ಲಿ ಪರಿಚಯ ಮಾಡಿಸ್ಕೊಡ್ಬೇಕು. ಆ್ಯಂಡ್ ರೈತರು ಅಥವಾ ಬಡವರು ಯಾರಾದರೂ ಇದ್ದರೂ ಕೂಡ ನಾನು ನಿಮಗೆ ಖರ್ಚಿಗೆ ದುಡ್ಡು ಕೊಡ್ತೀನಿ. ನೀವು ಹೈಟ್ ಜೊತೆಗೆ ವೆಯ್ಟ್ ಆ್ಯಂಡ್ ಸ್ವಲ್ಪ ಕಪ್ಪು ಬಣ್ಣ ಇದ್ದರೂ ಕೂಡ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ ಒಳ್ಳೆಯ ಬಿಳಿಯ ಬಟ್ಟೆ, ಡ್ರೆಸ್ಸಿಂಗ್ನೆಸ್ನ ಹಾಕ್ಕೊಳ್ಬೇಕು ಅಂತ ಹೇಳಿರೋದು ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇವರು ಕಾರು ಓಡಿಸ್ತಾರಲ್ವ, ಅವರು ಓಡಿಸ್ತಕ್ಕಂಥ ಒಳಗಿನ ಸಿಸ್ಟಮ್ ನೋಡ್ಕೊಳ್ಳಿ, ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೂ ಮುನ್ನ ನೀವು ಶ್ರೀ 9591@gmail.comಗೆ ಮೇಲ್ ಮಾಡಬೇಕು. ಅವರಿಗೆ ಡೈರೆಕ್ಟಾಗಿ ನಿಮ್ಮ ಮಾಹಿತಿಗಳು ಹೋಗುತ್ತೆ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ, ಅದರಿಂದಲೂ ಕೂಡ ಹೋಗುತ್ತೆ. ದ ಚಾಯ್ಸ್ ಆಫ್ ಯು ಎರಡರಲ್ಲಿ ಒಂದು ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು, ಅವರು ಕಾರು ಓಡಿಸೋಕ್ಕೆ ಬರುತ್ತೆ ಸ್ನೇಹಿತರೆ 100% ವಿತ್ ಗೇರ್ ಆ್ಯಂಡ್ ಕ್ಲಚರ್ ಎಲ್ಲ ಬಂದುಬಿಟ್ಟು ಸಿಸ್ಟಮ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದು ಟಿ ವಿ ಸ್ಪೇಸು, ಅಂದರೆ ಬ್ಯಾಕ್ಗ್ರೌಂಡ್ ಕ್ಯಾಮ್ರಾ, ಹಿಂದ್ಗಡೆ ಯಾವುದಾದ್ರೂ ಕಾರ್ ಬರ್ತಿದೆ ಇಲ್ವೋ ಅಂತ ನೋಡ್ಬೋದು ಲೈವ್ ಆಗಿ. ಆ್ಯಂಡ್ ಫ್ರಂಟ್ ಸೈಡಲ್ಲೂ ಕೂಡ ವಿತ್ ಸ್ಟೇರಿಂಗ್ ಆ್ಯಂಡ್ ನೆಗೋಸಿಬಲ್ ರೇಟಲ್ಲಿ ಇದು ಸಿಗ್ತಾ ಇದೆ. AC ವಿತ್ ಏರ್ ಬ್ಯಾಗ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಟೋಮೆಟಿಕಲಿ ಸೀಟ್ ಬೆಲ್ಟ್ ಹಾಕೊಂಡಾಗ ಆಟೋಮೆಟಿಕಲಿ ಏರ್ ಬ್ಯಾಗ್ ಆನ್ ಆಗುತ್ತೆ ಸ್ನೇಹಿತರೆ, ಸೇಫ್ಟಿ ಆಗಿರ್ಬೋದು.
ಆ್ಯಂಡ್ ಇಲ್ಲೇ ಇಬ್ಬರು ಕೂಡ ರೊಮ್ಯಾನ್ಸು ಮತ್ತು ಸ್ವಲ್ಪ ಆಟನೂ ಕೂಡ ಆಡ್ಕೊಳ್ಬೋದು ಕಾರಲ್ಲಿ, ಯಾಕಂದರೆ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ ಕಾಣಲ್ಲ ಹೊರಗಿನವ್ರಿಗೆ, ಆ ರೀತಿ ಗ್ಲಾಸ್ ಸಿಸ್ಟಮ್ ಮಾಡಿದ್ದಾರೆ. ಮೈಲೇಜಿಂಗ್ ಆ್ಯಂಡ್ ಇದ್ರಿಗೆ ಇರ್ತಕ್ಕಂತಹ ಸಿಸ್ಟಮ್ ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಮಾಹಿತಿ ಇದಾಗಿತ್ತು, ಮತ್ತೆ ಸಿಗ್ತೀನಿ, ಬಾಯ್.